ವೆಲ್ಕಮ್ ಟು ಮೈ ಚಾನೆಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಮಾಚಾರಿ ಬೇಕು ಅಂತ ವಿವೇಕ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡಿಸ್ತಿರ್ತಾರೆ. ಹಾಗೆ ಚಪ್ಪಾಳೆ ಹೊಡೆದು ಸರ್ ಚಾರು ಡಾರ್ಲಿಂಗ್ ಕೆಳಗಡೆ ಹೊಟ್ಟೋದ್ರು ಸರ್, ಬನ್ನಿ ಬನ್ನಿ ಅಂತ ಹೇಳಿ ವಿವೇಕ್ ನ ರಾಮಾಚಾರಿ ಕೆಳಗಡೆ ಹಾಲ್ಗೆ ಕರ್ಕೊಂಡ್ ಬರ್ತಾರೆ. ಚಾರು ಡಾರ್ಲಿಂಗ್ ಅಂತ ಹೇಳಿ ಇಲ್ಲಿ ವಿವೇಕ್ ಸೋಫಾ ಮೇಲೆ ಬಿದ್ಬಿಡ್ತಾರೆ. ಸರ್ ಇಷ್ಟೊಂದು ರುಚಿಗೆ ಹೇಳ್ಬೇಡಿ, ಎದೇಳಿ ಸರ್, ಹುಷಾರು ಸರ್, ಇಷ್ಟೊಂದು ಆತರ ಬೇಡ ಸರ್, ಸರ್ ಮುಂದೆನೇ ಇದಾರೆ ನೋಡಿ ಅಂತ ಹೇಳಿ ರಾಮಾಚಾರಿ ವಿವೇಕ್ ನ ಬಿಟ್ಟು ಮತ್ತೆ ಚಾರು ಇರೋ ರೂಮ್ ಗೆ ಬರ್ತಾರೆ. ಇನ್ನು ಎಷ್ಟೊತ್ರಿ ಅಂತ ರಾಮಾಚಾರಿ ಚಾರುನ ಕೇಳ್ತಾರೆ. ಇನ್ನು 22% ತೋರಿಸ್ತಾ ಇದೆ ರಾಮಾಚಾರಿ, ಅಟ್ಲೀಸ್ಟ್ ಒಂದ್ 10 ನಿಮಿಷನಾದ್ರೂ ಬೇಕು ಅಂತ ಚಾರು ಹೇಳ್ತಾರೆ. 10 ನಿಮಿಷನ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಲಿ ಮೇಡಮ್ ನಾನು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಹೇಗಾದ್ರೂ ಮಾಡು ರಾಮಾಚಾರಿ ಅಂತ ಚಾರು ಕೇಳ್ತಾರೆ. ಸರಿ ಮೇಡಮ್ ಆಯ್ತು, ಬೇಗ ಕಾಪಿ ಮಾಡ್ಕೊಡಿ ಅಂತ ಹೇಳಿ ರಾಮಾಚಾರಿ ಅಲ್ಲಿಂದ ಹಾಲ್ಗೆ ಹೋಗ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಹಾಲ್ಗೆ ಹೋಗ್ತಾರೆ. ಅಶೋಕ್ ಕಿಟ್ಟಿ ಇಲ್ಲಿ ಚಾರು ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ಏನ್ ಸರ್ ಈ ತರ ಹೇಳ್ತಿದ್ದೀರಲ್ಲ, ನಿಮ್ ಎದುರುಗಡೆನೆ ಇದಾರಲ್ಲ ಹುಡ್ಕಿ ಅಂತ ರಾಮಾಚಾರಿ ಹೇಳಿ ಮತ್ತೆ ವಿವೇಕ್ ನ ಆಟ ಆಡಿಸ್ತಿರ್ತಾರೆ. ಹೋಗಿ ಚಪ್ಪಾಳೆ ಹೊಡ್ಕೊಂಡು ರಾಮಾಚಾರಿ ಆಟ ಆಡಿಸ್ತಿರ್ತಾರೆ. ಹಾಗೆ ಇಲ್ಲಿ ವಿವೇಕ್ ಹೋಗಿ ಚಾರು ಡಾರ್ಲಿಂಗ್ ಅಂತ ಹೇಳಿ ಲಿಫ್ಟ್ ಅಲ್ಲಿ ಹೊಡ್ಕೋತಾರೆ. ಅಶೋಕ್ ನನ್ ಕೈಲಿ ಆಗ್ತಿಲ್ಲ ಕಿಟ್ಟಿ, ನಾನು ಬಿಚ್ಬಿಡ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಸರ್ ಬಿಚ್ಬೇಡಿ ಸರ್, ಬಿಚ್ಚಿದ್ರೆ ಅಂತ ಇಲ್ಲಿ ರಾಮಾಚಾರಿ ಹೇಳಕ್ ಬರ್ತಾರೆ. ಇಲ್ಲ ನನ್ ಕೈಲಿ ಆಗ್ತಿಲ್ಲ ಅಂತ ವಿವೇಕ್ ಕೋಪ ಮಾಡ್ಕೋತಾರೆ. ಸರ್ ಬಿಚ್ಬೇಡಿ ಸರ್, ನೀವ್ ಬಿಚ್ಚಿದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಮದ್ವೆ ಆಗಲ್ಲ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ವಿವೇಕ್ ಕೋಪ ಮಾಡ್ಕೋತಾರೆ. ಹೌದು ಸರ್, ಚಾರು ಮೇಡಮೇ ಹಾಗೆ ಹೇಳಿದ್ದು. ಒಂದ್ ವೇಳೆ ನನ್ನ ಹುಡುಕ್ತಾ ಅವ್ರೇನಾದ್ರೂ ಕಣ್ಣಿಂದ ಬಟ್ಟೆನ ತೆಗೆದ್ಬಿಟ್ರು ಅವ್ರನ್ನ ಮದ್ವೆನೇ ಆಗಲ್ಲ ಅಂತ ಹೇಳಿದ್ರು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ನಾನ್ ಹುಡುಕ್ತೀನಿ ಅಂತ ಹೇಳಿ ಮತ್ತೆ ವಿವೇಕ್ ಚಾರುನ ಹುಡುಕ್ತಿರ್ತಾರೆ. ಹಾಗೆ ಚೆನ್ನಾಗಿ ಇಲ್ಲಿ ರಾಮಾಚಾರಿ ಆಟ ಆಡಿಸ್ತಿದ್ರೆ ಇನ್ನೊಂದ್ ಕಡೆ ನವದೀಪ್ ಕಾರಲ್ಲಿ ಮನೆಗೆ ವಾಪಸ್ ಬರ್ತಿರ್ತಾರೆ. ಆ ಕಡೆ ಚಿಕ್ಕೆ ಹಾಗೂ ಮಾನ್ವಿತಾ ಮಾತಾಡ್ತಿರ್ತಾರೆ. ನೋಡಿದ್ಯಾ ಚಿಕ್ಕೆ, ನೀನ್ ಹೇಳ್ತಾ ಇದ್ದೆ ನನ್ ಬೇಬಿ ನನ್ ಮಾತ್ ಕೇಳಲ್ಲ, ನವದೀಪ್ ಮಗನ ಮದ್ವೆ ಆಗೋದಕ್ಕೆ ನನ್ ಬೇಬಿ ಒಪ್ಕೊಳ್ಳಲ್ಲ, ಸಂಬಂಧ ಉಳಿಯಲ್ಲ ಅಂತ ಹೇಳಿ ಏನೇನೋ ಕತೆ ಹೇಳ್ತಿದ್ದಲ್ಲ, ಅವಾಗ್ಲಾದ್ರೂ ಗೊತ್ತಾಯ್ತಾ ಏನ್ ನಡೀತಾ ಇದೆ ಅಂತ ಮಾನ್ವಿತಾ ಹೇಳ್ತಾರೆ. ನೋಡಿ ಮೇಡಮ್, ಜಗವೇ ಒಂದು ನಾಟಕ ರಂಗ, ಅದನ್ನ ತಿಳಿಯದವನು ಆಗುವನು ಮಂಗ, ಕಣ್ಣಾರೆ ಕಾಣೋದು ಕಿವಿಯಾರೆ ಕೇಳೋದು, ಕೆಲವೊಂದು ಸತ್ಯನೇ ಆಗಿರುತ್ತಾ ಎಟ್ರೋಸ್ ಅಂತ ಇಲ್ಲಿ ಜಿಕೆ ಹೇಳ್ತಾರೆ. ಮುಂದೆ ನಡೆಯೋದ್ ಮಾತ್ರ ಅಲ್ಲ, ಅದರಿಂದ ಆಚೆನೂ ಏನೋ ನಡೀತಾ ಇದೆ, ಅಂದ್ರೆ ನಾನ್ ಅನ್ಕೊಂಡಿರೋ ಹಾಗೆ ಮಾತ್ರ ನಡೀತಾ ಇದೆ ಅಂತ ಮಾನ್ಯತಾ ಹೇಳ್ತಾರೆ. ಅಂತದು ಏನ್ ನಡೀತಾ ಇದೆಯೋ ಅಂತ ಜಿಕೆ ಕೇಳ್ತಾರೆ. ನಾನು ಅಪಾಯಿಂಟ್ ಮಾಡಿರೋ ಕಿಟ್ಟಿ ಜೊತೆ ಚಾರು ಬೇಬಿ ವಿವೇಕ್ ನ ನೋಡೋದಿಕ್ಕೆ ನವದೀಪ್ ಮನೆಗೆ ಹೋಗಿದಾಳಂತೆ ಅಂತ ಮಾನ್ಯತಾ ಹೇಳ್ತಾರೆ. ಓಹೋ ಈಗ ಕತೆ, ಕಿಟ್ಟಿ ಜೊತೆ ಹೋದ್ರೆ ನಾನ್ ನಂಬ್ತೀನಿ ಬಿಡಿ ಅಂತ ಜಿಕೆ ಹೇಳ್ತಾರೆ. ನೀನ್ ನಂಬುದ್ರು ನಂಬ್ಲಿಲ್ಲ ಅಂದ್ರು ಅದೇ ನಿಜ ಅಂತ ಮಾನ್ಯತಾ ಹೇಳ್ತಾರೆ. ನಿಜವಾಗಿರೋ ನಿಜ ಯಾವ್ದು ಅಂತ ನಿಮ್ಗೆ ಗೊತ್ತಾಗೋವರೆಗೂ ನಿಮ್ಮನ್ನ ಬದಲಾಯಿಸಕ್ಕಾಗಲ್ಲ ಬಿಡಿ ಅಂತ ಜಿಕೆ ಹೇಳ್ತಾರೆ. ನಾನ್ ಯಾಕೋ ಬದ್ಲಾಗ್ಬೇಕು, ಜೀವನ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆನೆ ಅದರಿಂದ ರಾಮಾಚಾರ್ಯನ ಲವ್ ಮಾಡಿ ಮದ್ವೆ ಆದ್ಲು. ಆಮೇಲೆ ಅವನ್ ತಾಳಕ್ ತಕ್ಕಾಗಿ ಕುಣಿತಾ ಇದ್ಲಲ್ಲ ನನ್ ಬೇಬಿ, ಅವಳು ಬದ್ಲಾಗ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಎಷ್ಟೆಲ್ಲಾ ಪ್ರಯತ್ನ ಪಟ್ಟೆ, ಯಾವ್ದು ವರ್ಕೌಟೇ ಆಗ್ಲಿಲ್ಲ. ಕೊನೆಗೆ ಆ ರಾಮಾಚಾರ್ಯ ಅಂತ್ಯ ಆಗೋ ಜೊತೆ ನನ್ ಬೇಬಿಗೆ ವಾಸ್ತವನ ಏನು ಅಂತ ತಿಳಿಸ್ಕೊಟ್ಟ. ಈಗ ನನ್ ಬೇಬಿ ಕಂಪ್ಲೀಟ್ ಆಗಿ ಬದ್ಲಾಗಿ ನನ್ನಮ್ಮ ಹೇಳೋದೆಲ್ಲ ನನ್ ಒಳ್ಳೇದಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಮಾನ್ಯತಾ ಹೇಳ್ತಿದ್ರೆ. ಹೆಡ್ರು ನಾನು ನಿಮ್ಮ ಹತ್ರ ಈ ತರ ಕೇಳ್ತಿದೀನಿ ಅಂತ ಹೇಳಿ ತಾವು ತಪ್ಪು ತಿಳ್ಕೊಬೇಡಿ, ಬದ್ಲಾಗಿರೋ ನಿಮ್ ಮಗಳು ಸಡನ್ ಆಗಿ ಈ ರೇಂಜ್ ಗೆ ಬದ್ಲಾಗ್ಬಿಟ್ಟಿದ್ದಾಳಲ್ಲ, ನಿಮ್ಗೆ ಡೌಟೇ ಬರಲ್ವಾ ಅಂತ ಜಿಕೆ ಪ್ರಶ್ನೆ ಮಾಡ್ತಾರೆ. ಕಾಮಲೆ ಕಣ್ಣೋಗೆ ಕಾಣದೆಲ್ಲ ಅಳ್ತಿ ಅಂತ, ಹಾಗಾಯ್ತು ನಿನ್ ಕತೆ ಅಂತ ಮಾನ್ಯತಾ ಬೈದ್ ಬಿಡ್ತಾರೆ. ಹೌದೌದು, ಅದು ಬಂದಿರೋದಲ್ಲ ನಿಮ್ಗೆ, ಅದನ್ನ ತರ್ಸಿರೋದು ಆ ರಾಮಾಚಾರಿ ಮತ್ತೆ ಚಾರು ಅಂತ ಜಿಕೆ ಕುಣ್ಗಾಡ್ತಿರ್ತಾರೆ. ಏನಂದೆ ಅಂತ ಮಾನ್ಯತಾ ಕೇಳ್ತಾರೆ. ಏನಿಲ್ಲ, ನಿಮ್ಗೆ ಚೆಳ್ಳೆಹಣ್ಣು ಅಂದ್ರೆ ತುಂಬಾ ಇಷ್ಟ, ನಮ್ಮ ಮಮ್ಮಿಗೆ 1 kg ಚೆಳ್ಳೆಹಣ್ಣ ತಂದ್ಕೊಡು ಅಂತ ನಮ್ ಚಾರು ಹೇಳಿದ್ಲು, ತಗೊಂಡ್ ಬಂದ್ಕೊಡ್ಲಾ ಅಂತ ಜಿಕೆ ಹೇಳ್ತಾರೆ. ಏನೋ ಅದು ಅಂತ ಮಾನ್ಯತಾ ಕೇಳ್ತಾರೆ. ಅಲ್ಲ ಅದು ಅವತ್ತು ಅಂತ ಜಿಕೆ ಹೇಳಕ್ ಬರ್ತಾರೆ. ಏನವತ್ತು ಅಂತ ಮಾನ್ಯತಾ ಹೇಳ್ತಾರೆ. ಅವತ್ತು ರಾಮಾಚಾರಿ ಮತ್ತೆ ನಿಮ್ ಮಗಳು ಚಾರು ಮೇಡಮ್ ಸಕ್ಸೇನಾ ಮನೇಲಿ ಒಂದು ಡಾಕ್ಯುಮೆಂಟ್ ನ ಕದಿಯೋದಕ್ಕೆ ಹೋಗಿರ್ಲಿಲ್ವ ನಿಮ್ ಗಂಡಂಗೋಸ್ಕರ, ಅದು ನಿಮ್ಗೆ ಮರ್ತೋಯ್ತಾ ಅಂತ ಜಿಕೆ ಕೇಳ್ತಾರೆ. ಅದು ಅದರಿದ್ರ ರಾಮಾಚಾರಿ ಬದುಕಿರ್ಬೇಕಾದ್ರೆ ಈಗ ಅವನು ಬದುಕಿಲ್ವಲ್ಲ, ಆತರದೆಲ್ಲ ಹೇಳ್ಕೊಳಕ್ಕೆ ಈಗ ಯಾರು ನನ್ ಬೇಬಿ ಜೊತೆ ಇಲ್ಲ, ಏನೇ ಇದ್ರು ಎಲ್ಲ ನಾನೇ ತಾನೆ. ಈಗ ನನ್ ಬೇಬಿಗೆ ನಾನ್ ಹೇಳದೆ ವೇದವಾಕ್ಯ, ಅವ್ಳಿಗೆ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ತಾನೆ ನಾನು ಕಿಟ್ಟಿನ ಅವ್ಳ ಜೊತೆ ಬಿಟ್ಟಿರೋದು. ನನ್ಗೆ ಬುದ್ಧಿ ಇದೆ, ಅರ್ಥ ಆಯ್ತಾ? ಈ ತರ ಏನಾದ್ರು ಮತ್ತೆ ಮಾಡಿಸಿದ್ರೆ ಮಾತಾಡಿದ್ರೆ ಓಡಿಸ್ಬಿಡ್ತೀನಿ ಅಂತ ಹೇಳಿ ಮಾನ್ಯತಾ ಮನೆ ಒಳಗಡೆ ಹೋಗ್ತಾರೆ. ಮೇಡಮ್ ನಾನೆಲ್ಲ ಮೇಡಮ್ ಓಡೋಗೋದು, ನೀವು ಓಡೋದು, ನೀವ್ ಒಬ್ರೇ ಅಲ್ಲ, ನಿಮ್ ಜೊತೆಗೆ ಆ ಸಕ್ಸೇನಾ ಮತ್ತೆ ಆ ರುಕ್ಕುಸ ಬಂದು ಸೇರ್ಕೊಂಡವನಲ್ಲ ಪೆಂಗ್ನನ್ ಮಗ, ಆ ಸಕ್ಸೇನಾ ಮಗ, ಎಲ್ರು ಓಡ್ತಾನೆ ಇರ್ತೀರಿ, ನಿಮ್ ಓಟ ಎಂಡ್ ಆಗೋದು ಜೈಲಿನ ಬಾಗ್ಲೇ ನೋಡ್ತಾರಿ ಅಂತ ಜಿಕೆ ಹೇಳ್ತಾರೆ. ಆ ಕಡೆ ವಿವೇಕ್ ಅಂತೂ ಮತ್ತೆ ಸೋಫಾ ಹತ್ರ ಬಿದ್ದೋಗ್ತಾರೆ. ನಾನು ತೆಗೆದ್ಬಿಡ್ತೀನಿ ಬ್ಲೈಂಡ್ ಫೋಲ್ಡ್ ಅಂತ ವಿವೇಕ್ ಹೇಳ್ತಾರೆ. ಸರ್ ತೆಗಿಬೇಡಿ ಸರ್, ಮದ್ವೆ ಆದ್ಮೇಲೆ ಹೆಂಡತಿ ಹತ್ರ ಸೋತೋಗ್ಬೋದು, ಆದ್ರೆ ಮದ್ವೆಗಿಂತ ಮುಂಚೆ ಯಾವ ಹುಡುಗಿ ಮುಂದೆನೂ ಸೋಲ್ಬಾರ್ದು ಸರ್ ಅಂತ ರಾಮಾಚಾರಿ ಹೇಳ್ತೀರಾ. ಹಂಗಂತಿ ಅಂತ ವಿವೇಕ್ ಹೇಳ್ತಾರೆ. ಹೌದು ಸರ್, ಹೇಗಾದ್ರೂ ಮಾಡಿ ಚಾರು ಮೇಡಮ್ ನ ಹುಡುಕಿ ಒಂಥರ ಸೋಲಿಲ್ಲದ ಸರ್ದಾರ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ವಿವೇಕ್ ಕಾಲ್ ನೋವು ಮಾಡ್ಕೊಂಡು ಕುಂಟ ಚಾರುನ ಹುಡುಕ್ತಿರ್ತಾರೆ. ಕೊನೆಗೂ ನವದೀಪ್ ಮನೆಗ್ ಬರ್ತಾರೆ. ವಿವೇಕ್ ಅವಸ್ಥೆ ನೋಡಿ ನವದೀಪ್ ಅಂತೂ ಶಾಕ್ ಆಗ್ತಾರೆ. ಚಾರು ಬೇಬಿ ಅಂತ ಇಲ್ಲಿ ವಿವೇಕ್ ತನ್ ತಂದೆ ನವದೀಪ್ ನೇ ತಪ್ಕೋತಾರೆ. ಐ ಲವ್ ಯು ಅಂತ ಇಲ್ಲಿ ವಿವೇಕ್ ನವದೀಪ್ ಗೆ ಹೇಳ್ತಿದೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅಂತ ನವದೀಪ್ ಬೈದ್ ಬಿಡ್ತಾರೆ. ಇಲ್ಲಿ ರಾಮಾಚಾರಿಗಂತೂ ನವದೀಪ್ ನೋಡಿ ಶಾಕ್ ಆಗುತ್ತೆ. ಹಾಗೆ ಇಲ್ಲಿ ವಿವೇಕ್ ಬ್ಲೈಂಡ್ ಫೋಲ್ಡ್ ನ ತೆಗೆದ್ಬಿಡ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ನವದೀಪ್ ಹೇಳ್ತಾರೆ.
ಡ್ಯಾಡ್ ನೀವಾ ನಾನು ಮತ್ತೆ ನನ್ ಚಾರು ಬೇಬಿ ರೊಮ್ಯಾಂಟಿಕ್ ಆಗಿ ಲವ್ ಗೇಮ್ ಮಾಡ್ತಾ ಇದೀವಿ ಅಂತ ವಿವೇಕ್ ಹೇಳ್ತಿದೆ. ಏನು ಲವ್ ಗೇಮ್ ಅಂತ ನವದೀಪ್ ಕೇಳ್ತಾರೆ. ಕಳ್ಳ ಪೊಲೀಸ್ ಆಟ ಕೇಳಿದಿರಲ್ವಾ ಡ್ಯಾಡ್, ನನ್ ಚಾರು ಡಾರ್ಲಿಂಗ್ ಇಲ್ಲೇ ಏನೋ ಬಚ್ಚಿಟ್ಕೊಂಡಿದ್ದಾಳೆ, ನಾನು ಅವಳು ನೋಡ್ಕುದ್ರೆ ನಾನು ವಿನ್ ಆಗ್ತೀನಿ ಈ ಗೇಮ್ ಅಲ್ಲಿ ಅಂತ ವಿವೇಕ್ ಹೇಳ್ತಾರೆ. ಓಕೆ ಕೂಲ್ ಕೂಲ್ ಅಂತ ಹೇಳಿ ಮತ್ತೆ ಬ್ಲೈಂಡ್ ಫೋಲ್ಡ್ ನ ಆಗ್ತಾರೆ ನವದೀಪ್. ಹಾಗೆ ನವದೀಪ್ ಹೋಗ್ತಾರೆ. ವಿವೇಕ್ ಪ್ರಶ್ನೆ ಮಾಡ್ತಾರೆ, ಅಲ್ಲ ಡ್ಯಾಡ್ ಸೈಟ್ ವಿಸಿಂಗ್ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ರಲ್ಲ ಅಂತ ವಿವೇಕ್ ಹೇಳ್ತಾರೆ. ನನ್ ಲ್ಯಾಪ್ಟಾಪ್ ನ ಮರ್ಬಿಟ್ಟು ಹೋಗಿದೆ, ಅದನ್ನ ತಗೊಂಡೋಗಕ್ ಬಂದೆ, ಕ್ಯಾರಿ ಆನ್ ಅಂತ ಹೇಳಿ ಇಲ್ಲಿ ನವದೀಪ್ ರಾಮಾಚಾರಿಗೆ ಸ್ಮೈಲ್ ಕೊಟ್ಕೊಂಡು ಹೋಗ್ತಾರೆ. ಆ ಕಡೆ ಚಾರು ಅಂತೂ ಅಶೋ ಇನ್ ಒಂದೇ 1% ಇದೆ, ಬೇಗ ಆಗಿ ಅಂತ ಇಲ್ಲಿ ಚಾರು ಹೇಳ್ಕೊತಿರ್ತಾರೆ. ಹಾಗೆ ಇಲ್ಲಿ ನವದೀಪ್ ರೂಮ್ ಗೆ ಎಂಟ್ರಿ ಕೊಡ್ತಿದ್ದಂಗೆ ಅಷ್ಟೊತ್ತಿಗೆ ಚಾರು ಲ್ಯಾಪ್ಟಾಪ್ ನ ಆಫ್ ಮಾಡಿರ್ತಾರೆ. ಆದ್ರೆ ಚಾರು ನಿಂತಿರ್ತಾರೆ. ಅದು ನೋಡಿ ನವದೀಪ್ ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿನು ಆಕ್ಲತ್ರ ನಿಂತಿರ್ತಾರೆ. ಅಂದ್ರೆ ನವದೀಪ್ ರೂಮ್ ಹತ್ರ ಬಾಗ್ಲತ್ರ. ಚಾರು ನೀನು ನನ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ನವದೀಪ್ ಚಾರುನ ಪ್ರಶ್ನೆ ಮಾಡ್ತಾರೆ. ಚಾರು ಟೆನ್ಷನ್ ಆಗ್ತಾರೆ. ನಿನ್ನನೇ ಕೇಳ್ತಿರೋದು, ನನ್ ರೂಮ್ಗೆ ನಾನ್ ಬಿಟ್ಟು ಯಾರು ಬರಲ್ಲ, ನೀನ್ ಯಾಕೆ ಬಂದಿದ್ಯಾ ಅಂತ ನವದೀಪ್ ಕೇಳ್ತಿದ್ರೆ, ಉಶ್ ಜೋರಾಗಿ ಮಾತಾಡ್ಬೇಡಿ, ನಾನು ಮತ್ತೆ ನಿಮಗ ಕಳ್ಳ ಪೊಲೀಸ್ ಆಟ ಆಡ್ತಿದೀವಿ, ಅವರು ನನ್ನ ನೋಡಕ್ ಬಿಡ್ತಾರೆ ಅಂತ ನಾನು ಈ ರೂಮ್ ಬಂದೆ ಅಂತ ಚಾರು ಹೇಳ್ತಾರೆ. ಇದೊಂಥರ ನನ್ ಸೀಕ್ರೆಟ್ ರೂಮ್, ನೀನು ಇಲ್ಲಿರೋದನ್ನ ನನ್ ಮಗನ್ ಕೈಲು ಕೇಸ್ ಮಾಡಕ್ಕಾಗಲ್ಲ, ಓಕೆ ಅಂತ ಹೇಳಿ ನವದೀಪ್ ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ತಾರೆ. ಹಾಗೆ ರಾಮಾಚಾರಿ ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಬರೋ ತರ ನಾಟಕ ಆಡ್ತಿದೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ನವದೀಪ್ ಕೇಳ್ತಾರೆ. ಚಾರು ಮೇಡಮ್ ಇಲ್ಲೇ ಎಲ್ಲ ಹೊಸ್ಕೊಂಡಿದ್ರು ಸರ್, ಪಾಪ ಕೆಳಗಡೆ ನಿಮಗ ಕಷ್ಟ ಪಟ್ಟಿದ್ದಾರೆ, ಅವ್ರನ್ನ ಹುಡ್ಕೋದಿಕ್ಕೆ, ಅದಕ್ಕೆ ಚಾರು ಮೇಡಮ್ ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರಾಮಾಚಾರಿ ಹೇಳ್ತಾರೆ. ಡೋಂಟ್ ಡೂ ದಟ್, ನನ್ ಮಗ ಗೆಲ್ಬೇಕು, ಅವನು ಇಂಡಿಪೆಂಡೆಂಟ್ ಆಗಿ ಹುಡುಕ್ಲಿ ಅಂತ ನವದೀಪ್ ರಾಮಾಚಾರಿನ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಮತ್ತೆ ವಿವೇಕ್ ನವದೀಪ್ ಗೆ ಟ್ಯಾಶ್ ಮಾಡ್ತಾರೆ. ಬಿ ಕೇರ್ಫುಲ್, ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಹುಡುಕಿ ಗೆಲ್ಲು ಅಂತ ಹೇಳಿ ನವದೀಪ್ ಹೊರಟೋಗ್ತಾರೆ. ಚಾರು ಬೇಬಿ ಅಂತ ವಿವೇಕ್ ಹೇಳ್ತಿದೆ. ಮತ್ತೆ ರಾಮಾಚಾರಿ ಟೆರೆಸ್ ಮೇಲೆ ಹೋಗ್ತಾರೆ. ಏನಾಯ್ತು ಅಂತ ರಾಮಾಚಾರಿ ಚಾರುನ ಕೇಳ್ತಾರೆ. ಆಯ್ತು ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಶಬಾಷ್ ಸೂಪರ್ ಚಾರು ಮೇಡಮ್ ಅಂತ ಹೇಳಿ ರಾಮಾಚಾರಿ ಚಾರುನ ಹಗ್ ಮಾಡ್ತಾರೆ. ಆ ಕಡೆ ಜಿಕೆ ನಿಂತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ವರುಣ್ ಕೂಡ ಬರ್ತಾರೆ. ಏನಪ್ಪಾ ವರುಣ್, ಇಷ್ಟ ದಿನ ನಿಮ್ ಬಾಸ್ ಜೊತೆ ಯಾವಾಗ್ಲೂ ಬರ್ತಿದೆ, ಇವಾಗ ಸೋಲಾಗ್ ಬಂದ್ಬಿಟ್ಟಿದ್ಯಲ್ಲ ಅಂತ ಜಿಕೆ ವರುಣ್ ಕೇಳ್ತಿರ್ತಾರೆ. ಅದು ಜಿಕೆ ಅಂತ ಇಲ್ಲಿ ವರುಣ್ ಹೇಳ್ತಿರ್ತಾರೆ. ಅಲ್ಲ, ಯಾವಾಗ್ಲೂ ನಿಮ್ ಬಾಸ್ ಜೊತೆ ಇದ್ದಾಗ ಮೈಕ್ ನ ಕಮ್ಮಿ ಇಟ್ಕೊಂಡು ಮಾತಾಡ್ತಿದ್ಯಾ, ಈಗ ಒಬ್ನೇ ಬಂದಿದ್ಯಾ, ಸ್ವಲ್ಪ ಜೋರಾಗಿ ಮಾತಾಡ್ಬಾರ್ದ ಅಂತ ಜಿಕೆ ಹೇಳ್ತಿದೆ. ಜಿಕೆ ನೀನ್ ಹೇಳಿದ್ದು ಕರೆಕ್ಟ್ ಅಂತ ವರುಣ್ ಹೇಳ್ತಾರೆ. ಆಲ್ವೇಸ್ ಕರೆಕ್ಟ್, ನೀನ್ ಯಾವ ವಿಷಯದಲ್ಲಿ ನನ್ನನ್ನ ಕರೆಕ್ಟ್ ಅಂತ ಹೇಳ್ತಿದ್ಯಾ, ನಾನು ತಿಳ್ಕೊಬೋದಾ ಅಂತ ಜಿಕೆ ಹೇಳ್ತಾರೆ. ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ಕಿಟಿ ಅಂತ ವರುಣ್ ಹೇಳ್ತಿದ್ರೆ ಜಿಕೆ ಖುಷಿ ಆಗ್ಬಿಡುತ್ತೆ. ಫೈನಲಿ ಗೊತ್ತಾಯ್ತಾ ಸತ್ಯ ಅಂತ ಹೇಳಿ ಜಿಕೆ ಹೇಳ್ತಾರೆ. ಅಯ್ಯೋ ಜಿಕೆ, ನಮ್ಮನೆಗೆ ರಾಮಾಚಾರಿ ಮತ್ತೆ ಚಾರು ಬಂದಿದ್ರು, ನಮ್ ಛೋಟಾ ಸಾಬ್ ಕಣ್ ತಪ್ಸಿ ಇಬ್ರು ರೊಮ್ಯಾನ್ಸ್ ಮಾಡ್ತಿದ್ರು ಅಂತ ವರುಣ್ ಹೇಳ್ತಾರೆ. ಅಯ್ಯೋ ಅದೇ ಆಗಿ ರೊಮ್ಯಾನ್ಸ್ ಮಾಡೋದೇನು ಬೇಡ, ಡೈರೆಕ್ಟ್ ಆಗಿ ರೊಮ್ಯಾನ್ಸ್ ಮಾಡಿದ್ರು ಯಾರು ನಂಬಲ್ಲ, ಸರಿ ಅದನ್ನ ನೋಡ್ದವ್ರು ಯಾರು ಅಂತ ಜಿಕೆ ಹೇಳ್ತಿದೆ. ನನ್ ಕಣ್ಣಾರೆ ನಾನೇ ನೋಡ್ದೆ ಜಿಕೆ ಅಂತ ವರುಣ್ ಹೇಳ್ತಾರೆ. ನೀನ್ ನೋಡ್ದ, ಸರಿ ನಿಮ್ ಛೋಟಾ ಸಾಬ್ ಏನ್ ಹೇಳಿದ್ರು ಅಂತ ಜಿಕೆ ಕೇಳ್ತಾರೆ. ನನ್ ಕೆನ್ನೆಗೆ ಜೋರಾಗಿ ಹೊಡೆದ್ರು ಅಂತ ಇಲ್ಲಿ ವರುಣ್ ಹೇಳ್ತಾರೆ. ನಮ್ ಛೋಟಾ ಸಾಬ್ಗೆ ಮೋಸ ಆಗ್ತಿದೆ ಅಂತ ಹೇಳೋದು ತಪ್ಪಾ ಜಿಕೆ ಅಂತ ವರುಣ್ ಕೇಳ್ತಾರೆ. ಹೇಳೋದಕ್ಕೆ ಟ್ರೈ ಮಾಡ್ಬೇಕಾಗಿತ್ತು ಅಂತ ಇಲ್ಲಿ ಜಿಕೆ ಹೇಳ್ತಿದೆ. ಎಲ್ಲಾ ತರ ಟ್ರೈ ಮಾಡ್ದೆ ಜಿಕೆ, ಆದ್ರೆ ನಂಗೆ ಹೊಡೆದ್ಬಿಟ್ರು, ನಾನು ಅವ್ರ ಮನೆ ನಿಯತಿ ನಾಯಿ ಅಂತ ವರುಣ್ ಹೇಳ್ತಾರೆ. ನನಗೂ ಸೇಮ್ ಹಾಗೆ ಆಗಿತ್ತು, ನಾನು ಸತ್ಯ ಹೇಳಕ್ ಹೋದ್ರೆ ನನ್ ಮೂಗ್ನ ಹೇಗ್ ಮಾಡಿದ್ರು ನೋಡ್ದೆ ಅಲ್ವಾ ಅಂತ ಜಿಕೆ ಹೇಳ್ತಾರೆ. ಆ ಕಡೆ ಚಾರುನ ರಾಮಾಚಾರಿ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಬೇಕು ಅಂತ ವಿವೇಕ್ ಮುಂದೆನೆ ರಾಮಾಚಾರಿ ಚಾರುನ ತಪ್ಕೋತಿರ್ತಾರೆ. ಇಬ್ರು ಸೋಫಾ ಮೇಲೆ ಕೂತಿರ್ತಾರೆ. ಚಪ್ಪಾಳೆ ಹೊಡಿತಿದ್ದಂಗೆ ಇಲ್ಲಿ ವಿವೇಕ್ ಬರ್ತಾರೆ. ಅಷ್ಟೊತ್ತಿಗೆ ರಾಮಾಚಾರಿ ಚಾರುನ ಕಳ್ಸ್ಬಿಡ್ತಾರೆ. ಮಿಸ್ ಆಗಿ ಇಲ್ಲಿ ವಿವೇಕ್ ರಾಮಾಚಾರಿ ಮೇಲೆ ಬೀಳ್ತಾರೆ. ಚಾರು ಡಾರ್ಲಿಂಗ್ ಅಂತ ಹೇಳಿ ರಾಮಾಚಾರಿ ಚಾರು ಅನ್ಕೊಂಡು ಕಣ್ಣಿಂದ ಬಟ್ಟೆ ತೆಗ್ದ್ಬಿಡ್ತಾರೆ. ಆಗ ಚಾರು ಕೋಪ ಮಾಡ್ಕೊಳ್ಳೋ ತರ ನಾಟಕ ಆಡ್ತಾರೆ. ಯಾಕ್ ಸರ್ ಅದನ್ನ ತೆಗೆದ್ಬಿಟ್ರಿ, ಈಗ ತೆಗ್ದ್ಬಿಟ್ಟಲ್ಲ ಸರ್, ಅಲ್ಲಿ ನೋಡಿ ಸರ್ ಎಷ್ಟ್ ಕೋಪ ಮಾಡ್ಕೊಂಡಿದ್ದಾರೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ಚಾರು ಡಾರ್ಲಿಂಗ್ ಅದು ಅಂತ ಇಲ್ಲಿ ವಿವೇಕ್ ಹೇಳಕ್ ಬರ್ತಾರೆ. ನೋ ನನ್ನ ಹತ್ರ ಮಾತಾಡ್ಬೇಡಿ, ನಂಗ್ ಗೊತ್ತಾಯ್ತು ನಿಮ್ಗೆ ನನ್ ಮೇಲೂ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಚಾರು ಹೇಳ್ತಿದೆ. ಅಶೋ ಚಾರು ಡಾರ್ಲಿಂಗ್, ನಾನ್ ನಿನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ ವಿವೇಕ್ ಹೇಳ್ತಾರೆ. ನೀವ್ ಇದರ ಬ್ಲೈಂಡ್ ಫೋಲ್ಡ್ ತೆಗ್ದಿದ್ದಕ್ಕೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ, ಬೇಜಾರಾಗ್ತಿದೆ ನನ್ಗೆ, ಇನ್ನು ಇಲ್ಲೇ ಇದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಕಿಟಿ ನಾನ್ ಹೋಗ್ತೀನಿ ಅಂತ ಹೇಳಿ ಚಾರು ಹೊರಟೋಗ್ತಾರೆ. ಚಾರು ಡಾರ್ಲಿಂಗ್ ಅಂತ ವಿವೇಕ್ ಹೇಳ್ತಿದೆ. ಅಲ್ಲೇ ಇದ್ದ ರಾಮಾಚಾರಿ, ಸರ್ ಬನ್ನಿ ಇಲ್ಲಿ, ಸರ್ ಅವರು ನಿಮ್ ಮೇಲೆ ಅದೆಷ್ಟು ಸಿಟ್ ಮಾಡ್ಕೊಂಡಿದ್ದಾರೋ ಅಂತ ರಾಮಾಚಾರಿ ಹೇಳ್ತಿದೆ. ವಿವೇಕ್ ಚಾರು ಹತ್ರ ಮಾತಾಡಕ್ ಹೋಗ್ತಾರೆ. ಸರ್ ನಾನ್ ಮಾತಾಡ್ತೀನಿ ಬನ್ನಿ ಅಂತ ಹೇಳಿ ರಾಮಾಚಾರಿ ತಡೀತಾರೆ. ಹಾಗೆ ಏನ್ ಸರ್ ನೀವು, ಪಾಪ ಚಾರು ಮೇಡಮ್ ಅಂತ ಹೇಳಿ ರಾಮಾಚಾರಿನು ಚಾರು ಹಿಂದೆ ಹೊರಟೋಗ್ತಾರೆ. ಆ ಕಡೆ ಜಿಕೆ ಹಾಗೂ ವರುಣ್ ಅಂತೂ ಕೂತ್ಕೊಂಡು ಪಾರ್ಟಿ ಮಾಡ್ತಿರ್ತಾರೆ. ಇಬ್ರು ಫೀಲಿಂಗ್ ಅಲ್ಲಿ ಮಾತಾಡ್ತಿರ್ತಾರೆ. ಜಿಕೆ, ನಾನು ಅಮ್ಮನೆ ನಿಯತಿ ನಾಯಿ, ನನ್ಗೆ ಮೋಸ ಆಗೋಯ್ತಲ್ಲ, ನಮ್ ಛೋಟಾ ಸಾಬ್ಗೆ ಎಷ್ಟ್ ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಅಂತ ವರುಣ್ ಹೇಳ್ತಾರೆ. ಹಾಗೆ ಇಲ್ಲಿ ಜಿಕೆನು ಹೇಳ್ತಿರ್ತಾರೆ. ಅಯ್ಯೋ ನಾನು ಕೂಡ ಈ ಮನೆ ನಿಯತಿ ನಾಯಿ, ನಮ್ ಮೆಟ್ರೋಸ್ಗೆ ಎಷ್ಟ್ ಹೇಳಿದ್ರು ಬುದ್ಧಿನೇ ಇಲ್ಲ, ಅವ್ರು ಏನೋ ಸ್ಕೆಚ್ ಮಾಡ್ಕೊಂಡು ಮನೆಗ್ ಬಂದಿದ್ದಾರೆ, ಇವ್ರು ಎಲ್ಲರೂ ಬಲೆಯಲ್ಲಿ ಸಿಗಾಕೋತಾರೆ ಅಂತ ಜಿಕೆ ಹೇಳ್ತಾರೆ. ಅಲ್ಲ ಜಿಕೆ, ನಮ್ಮನೆಗೆ ಯಾಕೆ ಆ ಚಾರು ಮೇಡಮ್ ಮತ್ತೆ ಆ ರಾಮಾಚಾರಿ ಬರ್ಬೇಕಾಗಿತ್ತು ಅಂತ ಇಲ್ಲಿ ವರುಣ್ ಪ್ರಶ್ನೆ ಮಾಡ್ತಿದ್ರೆ. ಇನ್ನೇನಕ್ ಬರ್ತಾರೆ, ಅವ್ರ ತಂದೆ ಇದಾರಲ್ಲ, ಅವ್ರನ್ನ ಜೈಲಿಂದ ಬಿಡ್ಸೋದಕ್ಕೆ. ಆ ಪ್ರೂಫ್ ನಿಮ್ ಮನೇಲಿ ಏನೋ ಇರ್ಬೇಕು, ಅದಕ್ಕೋಸ್ಕರ ಬಂದಿರ್ತಾರೆ. ಈ ಹಿಂದೆನೋ ರಾಮಾಚಾರಿ ಮತ್ತೆ ಚಾರು ಅದೇ ವಿಷಯಕ್ಕೋಸ್ಕರ ಬಂದಿದ್ರು, ಎಲ್ಲಾ ಡಾಕ್ಯುಮೆಂಟ್ ನ ತಗೊಂಡೋಗಿರ್ತಾರೆ, ಸರಿಯಾಗಿ ಇವ್ರನ್ನ ಜೈಲ್ ಕಂಬಿ ಎಣ್ಸೋ ತರ ಮಾಡ್ತಾರೆ ಅಂತ ಜಿಕೆ ಹೇಳ್ತಾರೆ. ಆ ಕಡೆ ಚಾರು ಹಾಗೂ ರಾಮಾಚಾರಿ ಮನೆಗೆ ಹೋಗ್ತಾರೆ. ಮುರಾರಿಗಂತೂ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಹೋಗಿದ್ ಕೆಲ್ಸ ಏನಾಯ್ತು ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ರಾಮಾಚಾರಿ ಮತ್ತೆ ಚಾರು ಮುರಾರಿನೇ ನೋಡ್ತಿರ್ತಾರೆ. ಅಲ್ಲ ಕಂಡಪ್ಪ, ಹಾಗೆ
ಅವಾಗಿಂದ ಕೇಳ್ತಾ ಇದ್ದೀನಿ ಏನಾಯ್ತು ಅಂತ ಹೇಳಿ ಅಂತ ಮುರಾರಿ ಹೇಳ್ತಿದ್ರೆ, ಅಲ್ಲ ಅಷ್ಟೊತ್ತಿಂದ ಬಂದಾಗಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆಯಲ್ಲ ಅವೇನಂತ ಉತ್ತರ ಕೊಡೋದು ಅಂತ ರಾಮಾಚಾರಿ ಹೇಳ್ತಾರೆ. ಮೊದ್ಲು ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತಾ ಇಲ್ವೋ ಹೇಳು, ಅದನ್ನ ತಿಳ್ಕೊಂಡಿಲ್ಲ ಅದೇ ನನ್ ತಲೆ ಅಂತೂ ಸಿಡ್ದೋಗುತ್ತೆ ಅಂತ ಮುರಾರಿ ಹೇಳ್ತಾರೆ. ಆಯ್ತಾಯ್ತು ಸದ್ಯಕ್ಕಂತೂ ನಾವೆಲ್ಲ ಅನ್ಕೊಂಡಂಗೆ ಆಗಿದೆ ಅಂತ ರಾಮಾಚಾರಿ ಹೇಳ್ತಿದೆ. ಅಂದ್ರೆ ಅಂತ ಮುರಾರಿ ಹೇಳ್ತಾರೆ. ಈಗ ಸರ್ಕಸ್ ಮಾಡಿ ಡ್ರಾಮಾ ಮಾಡಿ ಆ ಪೆನ್ ಡ್ರೈವ್ ನ ತಗೊಂಡ್ ಬಂದ್ವಿ ಅಂತ ಚಾರು ಹೇಳ್ತಾರೆ. ಆಗ ರಾಮಾಚಾರಿ ಪೆನ್ ಡ್ರೈವ್ ನ ತೋರಿಸ್ತಾರೆ. ಹೌದಾ ಸೂಪರ್ ಅತ್ತಿಗೆ, ಇನ್ನೇನು ಪೆನ್ ಡ್ರೈವ್ ನಿಮ್ ಕೈ ಸೇರ್ತಲ್ಲ, ಇನ್ನು ತಡ ಮಾಡೋದ್ ಬೇಡ, ಮೊದ್ಲು ನಿಮ್ ಕೆಲ್ಸ ಮಾಡಿ ಅವನನ್ನ ಕಂಬಿ ಹಿಂದೆ ಎಣ್ಸೋ ತರ ಮಾಡ್ಬೇಕು ಅಂತ ಮುರಾರಿ ಹೇಳ್ತಾರೆ. ಆತರ ಪಡ್ಬಾರ್ದು ಕಣು ಮುರಾರಿ ಅಂತ ರಾಮಾಚಾರಿ ಹೇಳ್ತಾರೆ. ಪೆನ್ ಡ್ರೈವ್ ಏನೋ ತಗೊಂಡ್ ಬಂದ್ವಿ ಮುರಾರಿ, ಇವಾಗ ಅದ್ರಲ್ಲಿ ಏನಿದೆ ಅಂತ ಸರ್ಚ್ ಮಾಡ್ಬೇಕು, ಆಮೇಲೆನೆ ಮುಂದೆ ಏನ್ ಮಾಡ್ಬೋದು ಅಂತ ನೋಡ್ಬೋದು ಅಂತ ಚಾರು ಹೇಳ್ತಿದ್ರೆ. ರಾಮಾಚಾರಿ ಸರಿ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.